ಸಂಸದ ಸುಧಾಕರ್ ವಿರುದ್ಧ ವಿಜಯೇಂದ್ರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಈಗ ನಿನ್ನೆ ಕೂಡ ಹಲವರು ಮಾತನಾಡಿದ್ರು. ಇವತ್ತು ಅದಕ್ಕೆ ಮುಂದುವರೆದಂತೆ ಮುನಿರಾಜು ಅವರು ವಾಗ್ದಾಳಿ ನಡೆಸಿದ್ದಾರೆ. ಸುಧಾಕರ್ ವಿರುದ್ಧ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಮುನಿರಾಜು ಅವರು ವಾಗ್ದಾಳಿ ನಡೆಸಿದ್ದು, ವಿಜಯೇಂದ್ರ ಬಗ್ಗೆ ಮಾತನಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಎಚ್ಚರಿಸಿದ್ದಾರೆ. ಬಾಗೇಪಲ್ಲಿಯಲ್ಲಿ ನನ್ನ ಸೋಲಿಸಿದ ಬಗ್ಗೆ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಕೂಡ ಹೇಳಿದ್ದಾರೆ. ಬೇಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಮುನಿರಾಜು ಸುಧಾಕರ್ ಅವರ ವಿಷಯವಾಗಿ ಏನ್ ಹೇಳಿದ್ದಾರೆ ನೋಡಿ. ರಾಜ್ಯಾಧ್ಯಕ್ಷರ ವಿರುದ್ಧ ಇದ್ದ ಬೇಜಾನ್ ಯಡಿಯೂರಪ್ಪ ಅವ್ರ ಕಾಲದಿಂದನೂ ಮಾಡ್ತಾನೆ ಇದ್ದಾರೆ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿ 4 ಸರಿ ಪ್ರಮಾಣ ವಚನ ಮಾಡಿದ್ರಲ್ಲ, ಅವ್ರ ವಿರುದ್ಧ ಪಾಪ ಏನು ಅವರು ಹೋರಾಟಗಾರರಾಗಿ ಬೆಳ್ಕೊಂಬಂದಾಗಿಂದನೂ ಹೋರಾಟ ಮಾಡಿ ಅವ್ರು ಬೆಳೆದಿದ್ದಾರೆ. ಇವತ್ತು ಈ ಥರ ಇಂಥವ್ರೆಲ್ಲನೂ ಸೇರಿಕೊಂಡು ವಿರುದ್ಧ ಮಾತಾಡಿದ್ರೆ ಪಕ್ಷದಲ್ಲೇ ಗೊತ್ತಾಗುತ್ತೆ ಯಾರೇನು ಸಪೋರ್ಟು ಅಂತ. ಅಂಥವ್ರಿಂದನೇ ಇನ್ನು ರಾಜ್ಯಾಧ್ಯಕ್ಷರಿಗೆ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ರಾಜ್ಯಾಧ್ಯಕ್ಷರಿಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಇವತ್ತು ಇವ್ರು ಯಾರೋ ಕೇವಲ ಒಂದು ಬೆರಳೆಣಿಕೆ ಅಷ್ಟೇ, ಬೆರಳೆಣಿಕೆ ಎಷ್ಟು ಜನ ಮಾತ್ರ ಅವ್ರನ್ನ ವಿರೋಧ ಮಾಡ್ತಾ ಇರೋದಷ್ಟೇ. ನಿಮಗೆ ಗೊತ್ತು ಮಾಧ್ಯಮದವ್ರಿಗೆ. ಅವ್ರ ಆ ಕ್ಷೇತ್ರಗಳು ಬಿಟ್ಟು ಹೋಗ್ಬರ್ರಿ. ಯಾರೋ ಯತ್ನಾಳ್ ಅವ್ರು ಇರ್ಬೋದು, ಜಾರಕಿಹೊಳಿ ಅವರು. ಮುನಿರಾಜು ಅವರು ಹೇಳ್ತಾರೆ ವಿಜಯೇಂದ್ರ ವಿರುದ್ಧ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಇರೋದು ಅಂತ. ಆ ಕಡೆ ಯತ್ನಾಳ್ ಹೇಳ್ತಾರೆ ತಟಸ್ಥ ಇರೋರು ಕೂಡ ಈಗ ನಮ್ಮ ಪರವಾಗಿ ನಿಂತಿದ್ದಾರೆ, ಇದೆಲ್ಲವನ್ನು ತಗೊಂಡೋಗಿ ಹೈಕಮಾಂಡ್ ಗಮನ ಕೊಡ್ತೀವಿ ಅಂತ. ಸೊ ಈಗ ಯಾರ ಬಲ ದೊಡ್ಡದಿದೆ ಅನ್ನೋದನ್ನ ನೋಡಬೇಕು, ಅದು ಹೈಕಮಾಂಡ್ ಲೆವೆಲ್ಗೆ ಹೋದ ನಂತರದಲ್ಲಿ. ಬಟ್ ಸುಧಾಕರ್ ವಿಚಾರವಾಗಿ ಅಂತೂ ಮುನಿರಾಜು ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ.